ಕಾಂಗ್ರೆಸ್ ಕುರ್ಚಿ ಸಂಘರ್ಷ ಮೇ 15ಕ್ಕೆ ಅಂತಿಮ ತೆರೆ ಬೀಳತ್ತಾ ಎಂಬ ಚರ್ಚೆಯ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೈಕಮಾಂಡ್ ನಾಯಕರ ಮಾತನ್ನ ಮಾತ್ರ ಕೇಳೋದು, 5 ವರ್ಷವೂ ಸರ್ಕಾರ ಇರುತ್ತೆ, ನೀವೇ ಇರಿ ಅಂತಂದ್ರೆ ಇರ್ತೀನಿ. ಎಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ನ ನಾಯಕರು, ಬೇರೆ ಯಾರೋ ಮಾತನಾಡಿದ್ರೆ ಅದು ಅವರ ವೈಯಕ್ತಿಕ ಅಂತ ಸಿಎಂ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ವೇಳೆ ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡಿದ್ದು, ಹೈಕಮಾಂಡ್ ನಾಯಕರು ನನ್ನ ದೆಹಲಿಗೆ ಕರೆದಿಲ್ಲ, ರಾಹುಲ್ ಗಾಂಧಿ ನನ್ನನ್ನು ಕರೆದರೆ ದೆಹಲಿಗೆ ಹೋಗ್ತೇನೆ ಅಂತ ತಿಳಿಸಿದರು. ನಾಯಕತ್ವ ಘರ್ಷಣೆಯ ಮಧ್ಯೆ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ತಾಳಿದವನು ಬಾಳಿಯಾನು, ಒಳಗಡೆ ರಕ್ತ ಬಿಸಿಯಾಗಿರುತ್ತೆ, ಮೇಲ್ಗಡೆ ಮಾತ್ರ ಕೂಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನಂಬಿಕೆ, ತಾಳ್ಮೆ ಎಲ್ಲವೂ ಇದೆ. ಇಲ್ಲಿ ತಾಳಿದವನು ಬಾಳಿಯಾನು. ರಾಜಕೀಯದಲ್ಲಿ ಪರಿಶ್ರಮ ಇಟ್ಕೊಂಡು ಡಿಕೆಶಿ ಬಂದಿದ್ದಾರೆ, ಅದಕ್ಕೆ ಅವಕಾಶ ನೀಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಡಿಕೆಶಿ ಹುಟ್ಟುಹಬ್ಬಕ್ಕೆ ಶುಭ ಸುದ್ದಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೇವೆ. 63ರಿಂದ 64ನೇ ವರ್ಷಕ್ಕೆ ಡಿಕೆಶಿ ಹೋಗ್ತಿದ್ದಾರೆ, ಅದೇ ಶುಭ ಸುದ್ದಿ. ಎಲ್ಲದಕ್ಕೂ ಒಳ್ಳೆಯ ಕಾಲ ಬರುತ್ತೆ ಅಂತ ಮಾಜಿ ಸಂಸದ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕನಾಗಿ ಸಮರ್ಥ ಶಾಮನೂರು ಆಯ್ಕೆಯಾಗಿದ್ದು, ಗೆಲುವಿನ ಬೆನ್ನಲ್ಲೇ ಜಿಲ್ಲೆಯ ಮತದಾರರಿಗೆ ನೂತನ ಶಾಸಕ ಸಮರ್ಥ ಧನ್ಯವಾದವನ್ನ ತಿಳಿಸಿದ್ದಾರೆ. ನನ್ನ ಪರ ಪ್ರಚಾರ ನಡೆಸಿದ ಹಿರಿಯರು, ಕಾರ್ಯಕರ್ತರಿಗೆ ಧನ್ಯವಾದ. ಚುನಾವಣೆ ಮುಗಿದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಏನೇ ಅಭಿವೃದ್ಧಿ ಕೆಲಸ ಇದ್ರೂ ನಮ್ಮ ವಿರೋಧ ಪಕ್ಷದವರು ಹೇಳಿ, ನಮ್ಮ ಮನೆ, ಆಫೀಸ್, ಮನದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ಸಮರ್ಥ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡುವ ವಿಚಾರವನ್ನ ಅಲ್ಲಗಳೆದಿದ್ದಾರೆ. ಮಂತ್ರಿ ಸ್ಥಾನದ ವಿಚಾರ ಹಿರಿಯರ ನಿರ್ಧಾರಕ್ಕೆ ಬಿಟ್ಟದ್ದು. ಈಗಲೇ ನನಗೆ ಮಂತ್ರಿ ಸ್ಥಾನ ಬೇಡ, ಪಕ್ಷದಲ್ಲಿ ಬಹಳ ಹಿರಿಯರಿದ್ದಾರೆ, ಅವರೆಲ್ಲರೂ ಮಾತನಾಡಿಕೊಳ್ಳಿ, ಸದ್ಯಕ್ಕೆ ಶಾಸಕನಾಗಿ ಕೆಲಸ ಮಾಡುವೆ ಅಂತ ಸಮರ್ಥ ಶಾಮನೂರು ಪ್ರತಿಕ್ರಿಯೆ ನೀಡಿದ್ದಾರೆ. ಮುಸ್ಲಿಂ ಸಮುದಾಯದ ಬಂಡಾಯದ ಮಧ್ಯೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಸಮರ್ಥ ಗೆಲುವು ಸಾಧಿಸಿದ್ದಾರೆ. ಈ ಬಗ್ಗೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜಕೀಯವಾಗಿ ಕಾಂಗ್ರೆಸ್ ಗೆದ್ದಿರಬಹುದು, ನೈತಿಕವಾಗಿ ನಾವು ಗೆದ್ದಿದ್ದೇವೆ. ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅಂತ ಕಾಂಗ್ರೆಸ್ಗೆ ಗೊತ್ತಾಗಿದೆ. ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ದೇ ತಪ್ಪಾಯಿತು ಅಂತ ರಜಾಕ್ ಪ್ರಶ್ನೆ ಮಾಡಿದ್ದಾರೆ. ಕೆಲವರನ್ನ ಪಕ್ಷದಿಂದ ವಜಾ ಮಾಡಿದ್ದಾರೆ, ಅವರನ್ನ ವಾಪಸ್ ಸೇರಿಸ್ಕೊಳ್ಬೇಕು. ಇದು ಸ್ಯಾಂಪಲ್ ಅಷ್ಟೇ, ಮತ್ತೆ ನಮ್ಮನ್ನ ಕಡೆಗಣಿಸಿದ್ರೆ ತಕ್ಕ ಪಾಠ ಕಲಿಸ್ತೇವೆ. ಜಮೀರ್ ಪ್ರಚಾರಕ್ಕೆ ಬರಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಸೋಲು ಅನುಭವಿಸಬೇಕಿತ್ತು. ಜಮೀರ್ ಮುಟ್ಟಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಅಂತ ಅಬ್ದುಲ್ ರಜಾಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಮತ್ತೆ 2 ಮಹತ್ವದ ಚುನಾವಣೆ ನಡೆಯಲಿದೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ತೆರವಾಗಲಿರುವ ಸ್ಥಾನಕ್ಕೆ ಜೂನ್ ತಿಂಗಳಿನಲ್ಲಿ ಎಲೆಕ್ಷನ್ ನಡೆಯಲಿದೆ. ಜೂನ್ 20ಕ್ಕೆ ರಾಜ್ಯಸಭೆಯ 4 ಸ್ಥಾನಗಳು ತೆರವಾಗಲಿವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ದೇವೇಗೌಡರ ರಾಜ್ಯಸಭಾ ಅವಧಿ ಮುಕ್ತಾಯ ಆಗಲಿದ್ದು, ಈರಣ್ಣ ಕಡಾಡಿ, ಕೆ ನಾರಾಯಣ್ ಅವಧಿಯೂ ಕೂಡ ಅಂತ್ಯ ಆಗಲಿದೆ. ಈ ಹಿನ್ನೆಲೆಯಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ ಮೊದಲ ವಾರದಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. 4 ರಾಜ್ಯಸಭಾ ಸ್ಥಾನಕ್ಕೆ ಶಾಸಕರು ಮತ ಹಾಕಿ ಆಯ್ಕೆ ಮಾಡಲಿದ್ದಾರೆ. ಖರ್ಗೆ ಮತ್ತೆ ರಾಜ್ಯಸಭಾ ಸದಸ್ಯರಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಖರ್ಗೆ ಬಿಟ್ಟು ಇನ್ನೂ 2 ಸ್ಥಾನ ಗೆಲ್ಲಲು ಅವಕಾಶ ಇದೆ. ಇತ್ತ ಎಚ್.ಡಿ. ದೇವೇಗೌಡರ ಸ್ಥಾನವು ಮತ್ತೆ ಮುಂದುವರಿಯುವ ಸಾಧ್ಯತೆ ಇದ್ದು, ರಾಜ್ಯಸಭಾ ಸ್ಥಾನಕ್ಕಾಗಿ ತೆರೆಮರೆಯಲ್ಲಿ ಆಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ದಾರೆ. ಜೂನ್ ತಿಂಗಳಿನಲ್ಲೇ ಪರಿಷತ್ನ 7 ಸ್ಥಾನಗಳಿಗೂ ಚುನಾವಣೆ ನಡೆಯಲಿದೆ. ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆಯಾಗಿರುವ 7 ಮಂದಿ ಪರಿಷತ್ ಸದಸ್ಯರ ಅವಧಿ ಜೂನ್ 30ಕ್ಕೆ ಮುಕ್ತಾಯ ಆಗಲಿದೆ. ಜೆಡಿಎಸ್ನ ಗೋವಿಂದರಾಜ್, ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ನಜೀರ್, ಬಿಜೆಪಿಯ ಎಂಚಿಬಿ ನಾಗರಾಜ್, ಪ್ರತಾಪ್ ಸಿಂಹ ನಾಯಕ್, ಸುನೀಲ್ ವಲ್ಯಾಪುರೆ, ಕಾಂಗ್ರೆಸ್ನ ತಿಪ್ಪಣ್ಣಪ್ಪ ಕಮಕನೂರು, ಹರಿಪ್ರಸಾದ್ ಅವಧಿ ಜೂನ್ 30ಕ್ಕೆ ಮುಕ್ತಾಯ ಆಗಲಿದ್ದು, ವಿಧಾನಸಭೆಯಿಂದ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಈ ಬಾರಿ 7ರ ಪೈಕಿ ಕಾಂಗ್ರೆಸ್ 4 ಪರಿಷತ್ ಸ್ಥಾನಗಳನ್ನು ಗೆಲ್ಲುವ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.